ರಾಣಿ ಚೆನ್ನಭೈರಾದೇವಿಯ ಪರಂಪರೆಯ ಅನಾವರಣ. ಕಾಳು ಮೆಣಸಿನ ರಾಣಿಯ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಮಸಾಲೆ ವ್ಯಾಪಾರದಲ್ಲಿ ಪ್ರಾಬಲ್ಯ ಸಾಧಿಸಿದ ಮತ್ತು ಇತಿಹಾಸದ ಮೇಲೆ ಶಾಶ್ವತವಾದ ಪ್ರಭಾವ ಮೂಡಿಸಿದ ಗಮನಾರ್ಹ ಆಡಳಿತಗಾರ್ತಿ ರಾಣಿ ಚೆನ್ನಭೈರಾದೇವಿ. 54 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ಸುದೀರ್ಘ ಮತ್ತು ಪ್ರಭಾವಶಾಲಿ ಆಳ್ವಿಕೆಯನ್ನು ಸಾಧಿಸಿದ ಏಕೈಕ ಭಾರತೀಯ ರಾಣಿ. ಆಕೆಯ ಖ್ಯಾತಿಯು ಭಾರತದ ಗಡಿಯನ್ನು ಮೀರಿ ವಿಸ್ತರಿಸಿದೆ. ಪೋರ್ಚುಗೀಸರು ಅವಳನ್ನು ಪೆಪ್ಪರ್ ರಾಣಿ ಎಂದು ತಿಳಿದಿದ್ದರು. ಇದು ಜಾಗತಿಕ ಮಸಾಲೆ ವ್ಯಾಪಾರದ ಮೇಲೆ ಅವರ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಅವಳು ಪೋರ್ಚುಗೀಸರೊಂದಿಗೆ ವ್ಯಾಪಾರ ವ್ಯವಹಾರಗಳನ್ನು ಚೆನ್ನಾಗಿ ನಿರ್ವಹಿಸಿದಳು. ತನ್ನ ಭೂಮಿಯಿಂದ ಮೆಣಸು ಸ್ಥಿರವಾಗಿ ಸಾಗುವಂತೆ ನೋಡಿಕೊಳ್ಳುತ್ತಿದ್ದಳು. ಲಂಡನ್ ಮತ್ತು ಇತರ ಸ್ಥಳಗಳಲ್ಲಿ ಕಾಳುಮೆಣಸಿನ ವ್ಯಾಪಾರವನ್ನು ಬೆಳೆಸಲು ಕರ್ನಾಟಕದ ಕರಾವಳಿ ಪ್ರದೇಶದಾದ್ಯಂತ ವಸಾಹತುಗಳನ್ನು ಸ್ಥಾಪಿಸಿದಳು. ಕಾಳುಮೆಣಸಿಗಾಗಿ ನಿರ್ಮಿಸಿದ ಸುರಂಗದ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ರಾಣಿ ಚೆನ್ನಭೈರಾದೇವಿಯು ಅದನ್ನು ನಿರ್ಮಿಸಿದಳು. ಧರ್ಮನಿಷ್ಠ ಜೈನರಾಗಿದ್ದಾಗ ಅವಳು ಶೈವ, ವೈಷ್ಣವ ಮತ್ತು ಶಕ್ತಿ ದೇವಾಲಯಗಳ ನಿರ್ಮಾಣವನ್ನು ಬೆಂಬಲಿಸಿದಳು. ಸಾಮರಸ್ಯ ಸಮಾಜವನ್ನು ಬೆಳೆಸಿದಳು. ಅವಳು ತನ್ನ ರಾಜ್ಯಕ್ಕಾಗಿ ಹೋರಾಡಲು ಹೆದರುತ್ತಿರಲಿಲ್ಲ. ಯುದ್ಧತಂತ್ರದ ಯುದ್ಧಗಳಲ್ಲಿ ಪೋರ್ಚುಗೀಸರೊಂದಿಗೆ ಸೇರಿಕೊಂಡಳು. ಗೇರುಸೊಪ್ಪಾದಿಂದ ಕಾನೂರುವರೆಗೆ ಅವಳು ತನ್ನ ರಾಜಧಾನಿಯನ್ನು ವಿಸ್ತರಿಸಿದಳು ಮತ್ತು ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಲು ಭದ್ರವಾದ ಮಿರ್ಜಾನಕೋಟೆಯನ್ನು ನಿರ್ಮಿಸಿದಳು. 1606ರಲ್ಲಿ ಸೆರೆಹಿಡಿಯಲ್ಪಟ್ಟರೂ ಪ್ರಬಲ ಮತ್ತು ಪ್ರಭಾವಶಾಲಿ ರಾಣಿಯಾಗಿ ಅವಳ ಪರಂಪರೆಯು ಜೀವಂತವಾಗಿದೆ. ಅವಳು ಸ್ಫೂರ್ತಿಯಾಗಿ ಉಳಿದಿದ್ದಾಳೆ. ಇತಿಹಾಸದಲ್ಲಿ ಮಹಿಳೆಯರ ಶಕ್ತಿ ಮತ್ತು ಮಹತ್ವಾಕಾಂಕ್ಷೆಗೆ ಸಾಕ್ಷಿಯಾಗಿದ್ದಾಳೆ. ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಲೈಬ್ರರಿ.